ಎಸ್ ಪರ್ಸನ್ ಹೂ ಯಾವ ಫಿಸಿಕಲಿ ಅಂಡ್ ಮೆಂಟಲಿ ಡಿಸೇಬಲ್ಡ್. ಫಾರ್ ಎಕ್ಸಾಂಪಲ್ ಅಂದ್ರೆ ಮಾತುಗಾರಿಕೆಯಲ್ಲಿ ತೊಂದರೆಯನ್ನು ಕಾಣ್ಬೋದು, ಇಲ್ಲದ್ರ ಕಿವುಡ್ತನ ಇರ್ಬೋದು ಅಥವಾ ಕುರುಡ್ತನ ಇರ್ಬೋದು. ಅವ್ರಿಗೆ ಏನಂತಾರ ಡಿಸಬಿಲಿಟೀಸ್ ಅಂತ ಹೇಳ್ತಾರೆ. ಮೀನಿಂಗ್ ನೋಡೋಣ ನಾವ. ಮೆಂಟಲಿ ಚಾಲೆಂಜ್ ಈಸ್ ಜನರಲಿ ರೆಫರ್ ಟು ದಿ ಪೀಪಲ್ ಹೂ ಯಾವ ಲೋ ಇಂಟೆಲಿಜೆಂಟ್ ಕ್ವಶನ್ ಅಂದ್ರೆ ಐಕ್ಯೂ ಲೆವೆಲ್ ಅಂಡ್ ದಿ ಜನರಲ್ ಟರ್ಮ್ ವಿಚ್ ಇಸ್ ಯೂಸ್ಡ್ ಫಾರ್ such people are mentally retarded or intellectually disabled. ಇವ್ರು ನಾರ್ಮಲ್ ಪೀಪಲ್ ಕಂಪೇರ್ ಮಾಡ್ರೆ ಇವ್ರ ಐಕ್ಯೂ ಲೆವೆಲ್ ಏನ್ ಇರ್ತಿದೆ ಅಂದ್ರ ಕಡಿಮೆ ಇರ್ತಿತ್ತು. ನಾರ್ಮಲ್ ಪೀಪಲ್ ಕಂಪೇರ್ ಮಾಡ್ರೆ ಇವ್ರ ಕಡಿಮೆ ಐಕ್ಯೂ ಲೆವೆಲ್ ಅನ್ನು ಹೊಂದಿರ್ತಾರೆ. ಎಷ್ಟು ಹೊಂದಿರ್ತಾರೆ? ಐಕ್ಯೂ ಲೆವೆಲ್ ಆಫ್ mentally challenged children is below 70. ನನ್ನ ಹೆಸರು ಲಕ್ಷ್ಮೀ ಚಿದಾನಂದ ದಾಸರ್. ನಾನು ಈಗ ತೆಗೆದುಕೊಂಡಂತ ಕಾನ್ಸೆಪ್ಟ್ ಯಾವ್ದಂದ್ರೆ ಸಂಖ್ಯಾಶಾಸ್ತ್ರ ಒಳಗೆ ನಾವು ಏನ್ ಮಾಡೋಣ ಅಂದ್ರೆ ಮಾನಕ ವಿಚಲನೆಯನ್ನ ಏನ್ ಮಾಡೋಣ್ರಿ ಇವತ್ತ ಇಂದಿನ ತರಗತಿ ಒಳಗ ಕಲಿಯೋಣ. ಮಾನಕ ವಿಚಲನೆ ಮೊದಲು ನಾವು ಈ ಕಾನ್ಸೆಪ್ಟ್ ತಿಳ್ಕೊಳ್ಳೋಕ್ಕಿಂತ ಮುಂಚೆಕ ಸಂಖ್ಯಾಶಾಸ್ತ್ರ ಅಂತ ಹೇಳಿದ್ವಿ ನಾವು. ಸಂಖ್ಯಾಶಾಸ್ತ್ರ ಒಳಗೆ ಏನ್ ಬರ್ತೈತಿ? ಮಾನಕ ವಿಚಲನೆ ಅನ್ನೋ ಒಂದು ಪಾಯಿಂಟ್ ಬರ್ತೈತಿ, ಹೌದು. ಆದ್ರೆ ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನ? ಅಂಕಿ ಅಂಶ ಸಂಗ್ರಹಣೆ, ವಿಶ್ಲೇಷಣೆ, ವ್ಯಾಖ್ಯಾನವನ್ನ ಮತ್ತು ಅರ್ಥವನ್ನ ಹೊಂದಿದೆ. ಅಂಕಿ ಅಂಶಗಳ ಒಂದು ವಿಷಯವನ್ನ ಹೊಂದೈತಿ, ಅದೇ ರೀತಿಯಾಗಿ ವಿಶ್ಲೇಷಣೆಯನ್ನ ಹೊಂದೈತಿ, ಮತ್ತ ಇಲ್ಲೇನ ಅಂಕಿ ಅಂಶಗಳ ಒಂದು ವ್ಯಾಖ್ಯಾನ ನಾವೇನ್ ಮಾಡ್ತೀವಿ, ಪ್ರಸ್ತುತವನ್ನ ಪಡಿಸ್ತೀವಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಸಂಖ್ಯಾಶಾಸ್ತ್ರದ ವಿನ್ಯಾಸ, ಪ್ರಯೋಗಗಳು ಮತ್ತು ಸಮೀಕ್ಷೆಯ ಉದಾಹರಣೆಗಳಿಂದ ಅಂಕಿ ಅಂಶಗಳ ಗುಣಮಟ್ಟವನ್ನ ಸುಧಾರಿಸ್ತೇವೆ. ಇಲ್ಲಿ ನಾವೇನ್ ಮಾಡ್ತೀವಿ, ಈಗ ಎಕ್ಸಾಂಪಲ್ ತಗೋಬೇಕಂದ್ರೆ ಒಂದು ಪ್ರದೇಶದೊಳಗ ವಿದ್ಯಾರ್ಥಿಗಳದಾರ ಅಂತ ತಿಳ್ಕೊರಿ. ಅವ್ರು ಮಾಡಿದಂತಹ ಕೆಲಸವನ್ನ ನಾವು ಯಾವ ರೀತಿ ಅಳಿತೀವಿ ಅಂತಂದ್ರೆ ಅಂಕಿ ಅಂಶಗಳಿಂದ ನಾವೇನ್ ಮಾಡ್ಬೋದ್ರಿ, ಅಳಿಬಹುದು. ಯಾವ ರೀತಿ ಅಂದ್ರೆ ಅವ್ರು ಎಷ್ಟು ಪ್ರಮಾಣದಾಗ ಕೆಲಸವನ್ನ ಮಾಡಿದಾರ ಅಂತ ಅಳಿಬಹುದು. ಅದೇ ರೀತಿಯಾಗಿ ನಾವು ಎಲ್ಲಾ ಕ್ಷೇತ್ರದಲ್ಲೂ ಸಂಖ್ಯಾಶಾಸ್ತ್ರವನ್ನ ಯೂಸ್ ಮಾಡ್ತೀವಿ. ಅದು ಎಲ್ಲೆಲ್ಲಂತಂದ್ರೆ ಕೃಷಿಯಲ್ಲಿ ಆಗಿರಬಹುದು, ವ್ಯವಹಾರದಲ್ಲಿ ಆಗಿರ್ಬಹುದು. ಕೃಷಿಯಲ್ಲಿ ಯಾವ ರೀತಿ ನೋಡೋಣ ಅಂತಂದ್ರ ಒಬ್ಬರಿಗಿಂತ ಒಬ್ರು ಏನ್ ಮಾಡೋದು, ಡಿಫ್ರೆಂಟ್ ಆಗಿ ಮಾಡಿ ತೋರಿಸೋದಕ್ಕೆ ಏನಂತಾರೆ ಸೃಜನಶೀಲತೆ ಅಂತಾರೆ. ಮನೋಧರ್ಮ ಕಾವ್ಯದ ಆಚರಣೆಯನ್ನ ತಿಳಿದುಕೊಳ್ಳಬಹುದು. ಮತ್ತೊಂದ್ರಿ ಕವಿ ಕಾವ್ಯಗಳನ್ನ ಹಾಡುವುದರ ಮೂಲಕ ಗಮಕ ವಾಚನ ಕಲೆಯನ್ನು ಕರಗತ ಮಾಡಿಕೊಳ್ಳೋದು. ಹೌದ್ರಿ, ಏನೋ ಹಾಡುವುದ್ರ ಮೂಲಕ ವಿದ್ಯಾರ್ಥಿಗಳನ್ನ ಆಯ್ತು, ಟೀಚರ್ಸ್ ಏನ್ ಮಾಡ್ಬೇಕು, ಹಾಡುಗಳನ್ನ ಹಾಡೋದ್ರ ಮೂಲಕ ಏನಾಗತ್ರಿ ಅವರ ಹಾಡುವ ಶೈಲಿ ಬದಲಾವಣೆ ಆಗತ್ರಿ. ಹೌದಾ, ಕಂಠ ಶುದ್ಧೀಕರಣ ಆಗತ್ರಿ. ಮತ್ತೇನಾಗತ್ತ, ಕಲೆ ಕರಗತ ಆಗತ್ತ ಅವ್ರಿಗೆ. ಮತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಚೇತನವನ್ನು ಗುರುತಿಸುವುದು. ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಚೇತನವನ್ನ ನಾವೇನ್ ಮಾಡ್ಬೋದು, ಇಂಥ ಕವಿ ಜಯಂತಿಗಳನ್ನ ಮಾಡೋದ್ರಿಂದ ಏನ್ ಮಾಡ್ಬೋದು, ಅದನ್ನ ಆಚರಣೆಗೆ ತರಬಹುದು. ಹೌದಾ, ಕವಿಯ ಭಾವಚಿತ್ರ ಮತ್ತು ಅವರ ಕೃತಿಗಳನ್ನು ಪ್ರದರ್ಶಿಸುವುದು. ಏನ್ರಿ ಕವಿಯ ಭಾವಚಿತ್ರ. ಈಗ ನೋಡ್ರಿ, ನಾವು ಶಾಲೆಯಲ್ಲಿ ಏನ್ ಮಾಡ್ತೀವಿ, ಭಾವಚಿತ್ರಗಳನ್ನ ಫೋಟೋಗಳನ್ನ ಹಾಕಿ ಏನ್ ಮಾಡ್ತೀವಿ, ಅವರ ಕೃತಿಗಳನ್ನ ಏನ್ ಮಾಡೋದು, ಕೃತಿಗಳ ಬಗ್ಗೆ ಒಂದು ಚಾರ್ಟ್ ಮಾಡೋದು. ಆ ಚಾರ್ಟ್ ಮಾಡಿ ಶಾಲೆಗಳಲ್ಲಿ ಹಾಕೊಳ್ಳೋ. ಅದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಅದನ್ನ ನೋಡೋದ್ರಿಂದ ಅವ್ರಿಗೆ ಕೃತಿಗಳ ಬಗ್ಗೆ ನೆನಪಾಗತ್ತೆ. ಇಲ್ಲಪ್ಪ ಇವರ ಈ ಕವಿ ಅನ್ನೋದ ನಮಗ ಅದ್ರ ಬಗ್ಗೆ ಏನಾಗ್ತದೆ, ಜ್ಞಾನ ಮೂಡುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೂ ಅದರಿಂದ ಏನಾಗುತ್ತೆ, ಆಸಕ್ತಿ ಹೆಚ್ಚಾಗಿ ಅವ್ರು ನಿಮ್ಮ ಶಾಲಾ ಕೈತೋಟವನ್ನ ನಿರ್ಮಿಸಬೇಕಾಗಿತ್ತಂದ್ರೆ ನಿಮ್ಗೆ ಏನ್ ಬೇಕಾಗ್ತದೆ? ಅಲ್ಲಿ ಜಾಸ್ತಿ ಏನ್ ಬೇಕು? ಸ್ಥಳಾವಕಾಶ ಬೇಕಿಲ್ಲ. ಅದಿರ್ಲಿಕ್ಕಂದ್ರೆ ಸ್ವಲ್ಪ ಜಾಗದಾಗ ನೀವೇನಾದ್ರೂ ಗಿಡಗಳು ನಟ್ರ ಅದ ಕರೆಕ್ಟ್ ಆಗಿ ಸಕ್ಸಸ್ಫುಲ್ ಆಗ್ತೈತಿ? ಇಲ್ಲಿಲ್ಲೋ, ಅದಕ್ಕೆ ಜಾಸ್ತಿ ಜಾಗ ಬೇಕಾಗ್ತೈತಿ. ಅದೇ ರೀತಿಯಾಗಿ ಶಾಲಾ ಕೈತೋಟ ನಿರ್ಮಿಸಲು ಉತ್ತಮ ಮನಸ್ಸು, ವೇಳೆ, ಪರಿಶ್ರಮ, ಕಾಳಜಿ, ಕಾರ್ಯ ನಿಷ್ಠೆ ಎಲ್ಲ ಬೇಕು. ನೀವು ಶಾಲಾ ಕೈತೋಟ ನಿರ್ಮಾಣ ಮಾಡ್ಬೇಕಾಗಿತ್ತು ನಿಮ್ಮಲ್ಲಿ ಹೆಂಗ್ ಬೇಕು, ಉತ್ತಮ ಮನಸ್ಸು ಬೇಕ. ಅದೇ ರೀತಿಯಾಗಿ ವೇಳೆ, ಪರಿಶ್ರಮನೂ ಬೇಕು ನಿಮ್ಗ. ಉತ್ತಮ ಮನಸ್ಸಿಂದ ಮಟ್ರೆ ಏನಾಕೈತಿ, ನಮ್ ಗಿಡಗಳು ಬಹಳಷ್ಟು ಚೆನ್ನಾಗಿ ಬೆಳಿತಾವ. ಅದ ಏನ್ ಬಿಟಿ ಬೆಳೆಸ್ರಾಗ ಬೆಳಿತಾವ? ಇಲ್ಲ. ಅದೇ ರೀತಿಯಾಗಿ ಅದ್ರ ಕಾಳಜಿ ವಹಿಸ್ಬೇಕು ನಾವು. ಅವು ಚೆನ್ನಾಗಿ ಬೆಳಿಬೇಕಂತ ಹೇಳಿ ಹಿಂಗ್ ಕಾಳಜಿ ವಹಿಸಿ ನಾವು ಏನ್ ಮಾಡ್ಬೇಕಂದ್ರ ಅವ್ನ ಕೇರ್ ತಗೊಂಡ್ ಬೆಳೆಸ್ಬೇಕ. ಆಮೇಲೆ ಶಾಲಾ ಕೈತೋಟವು ಜೀವಿಯ ವಿಜ್ಞಾನದ ಪ್ರಯೋಗಾಲಯಕ್ಕೆ ಹೊಂದಿಕೊಂಡಿದ್ದರೆ ಬಹಳ ಉತ್ತಮ. ಈಗ ಶಾಲಾ ಕೈತೋಟ ಏನಿಲ್ಲ, ಜೀವ ವಿಜ್ಞಾನ ಪ್ರಯೋಗಾಲಯಕ್ಕೆ ಏನ್ ಬಾನ್ಸೈ ಟ್ರೀ ಅದ್ರ ಬಗ್ಗೆ ಏನಾದ್ರು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇನಂದ್ರೆ ಅದ್ರ ರಿಲೇಟೆಡ್ ಏನಿರ್ಬೇಕಂದ್ರೆ ನಮ್ಗ ಆ ಗಿಡ ನಾವು ನೆಟ್ಟಿರ್ಬೇಕು. ಇದನ್ನ ಪ್ರಯೋಗಾಲಯಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತೈತಿ. ಆಮೇಲೆ ಶಾಲಾ ಕೈತೋಟಕ್ಕೆ ಸೂಕ್ತ ನೀರಿನ ವ್ಯವಸ್ಥೆ ಇರ್ಬೇಕು. ನೀರಿನ ವ್ಯವಸ್ಥೆ check the higher order thinking means it helps teacher to check the thinking capacity or the understanding power of the learner. That means how he thinks and what he thinks about a particular concept. So on which level, on which extent he can think. Means if he want to write about World War, then he should know all the knowledge regarding that subject. That means he should first think about World War, what is happening in that process, and then only he can write it on the paper. Variety of learning outcomes. There are so many learning outcomes from these types of tests. Means students reasoning, students problem solving ability, also then students thinking capacity, students logical thinking,
critical thinking, all these aspects come out from through these essays. So these are the characteristics. Now we will move forward and we will now I'm going to explain the merits, means the advantages of essay type test. So first is it helps to improve the handwriting of students, or handwriting speed of students, because in essay types test we have to write a long answer. ಮಧ್ಯಾಹ್ನ ಇವತ್ತು ನಾವು ಸಂದರ್ಶನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ ಅಥವಾ ತಿಳಿದುಕೊಳ್ಳೋಣ. ಈಗ ಪೀಠಿಕೆಯನ್ನು ಮೊದಲಿಗೆ ನೋಡೋಣ. ಸಂದರ್ಶನ ಅನ್ನುವಂಥದ್ದು ಒಂದು ಮೌಲ್ಯಮಾಪನಗಳಲ್ಲಿ ಅಥವಾ ಮೌಲ್ಯಮಾಪನ ತಂತ್ರಗಳಲ್ಲಿ, ವಿವಿಧ ತಂತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ನಾವಿಲ್ಲಿ ಲಿಖಿತ ಪರೀಕ್ಷೆಗಳಾಗಿರ್ಬೋದು, ಮೌಖಿಕ ಪರೀಕ್ಷೆಗಳಾಗಿರ್ಬೋದು, ಈ ರೀತಿ ನೈದಾನಿಕ ಪರೀಕ್ಷೆಗಳಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಅವರ ಒಂದು ಜ್ಞಾನದ ಮಟ್ಟವನ್ನು ತಿಳಿಯಲಿಕ್ಕೆ ಅಥವಾ ಶೈಕ್ಷಣಿಕ ಮಟ್ಟವನ್ನು ತಿಳಿಯಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ಸಂದರ್ಶನ ಅಂತ ಅನ್ನುವಂಥದ್ದು ಕೂಡ, ಈ ಒಂದು ತಂತ್ರವು ಕೂಡ ಮೌಲ್ಯಮಾಪನದ ವಿವಿಧ ತಂತ್ರಗಳಲ್ಲಿ ಬರುತ್ತದೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇದು ತುಂಬಾ ಪುರಾತನವಾದಂತಹ ಒಂದು ತಂತ್ರಜ್ಞಾನ, ಅಂದ್ರೆ ಇದೊಂದು ತಂತ್ರವಾಗಿದೆ. ಇದನ್ನ ನಾವು ಹೇಗೆ ಇದ್ ಮಾಡ್ತೀವಪ್ಪ ಅಂತಂದ್ರೆ, ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಮುಖ್ಯವಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿ. ಒಬ್ಬರು ಮುಖಾಮುಖಿಯಾಗಿ ನಾವು ಕುಳಿತುಕೊಂಡು ಒಬ್ಬರನ್ನ ಒಬ್ರು ಅಂದ್ರೆ ಶಿಕ್ಷಕರು ವಿದ್ಯಾರ್ಥಿಗೆ ಪ್ರಶ್ನೆಯನ್ನ ಮಾಡುವುದರ ಮೂಲಕ ಆತನ ಒಂದು ಜ್ಞಾನದ ಮಟ್ಟವನ್ನ ತಿಳಿದುಕೊಳ್ಳುತ್ತಾರೆ, ಅಥವಾ ಆತನ ಶೈಕ್ಷಣಿಕ ಮೌಲ್ಯಮಾಪನ ಯಾವ ರೀತಿಯಾಗಿದೆ ಅಂತ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಹಾಗಾದ್ರೆ ಈ ಸಂದರ್ಶನದ ಅರ್ಥವನ್ನ ನೋಡೋಣ. ಅರ್ಥವನ್ನ ನೋಡೋದಾದರೆ, ಪರೀಕ್ಷಕನು ಪರೀಕ್ಷಾರ್ಥಿಗೆ ಮುಖಾಮುಖಿಯಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೆಯುವ ವಿಧಾನಕ್ಕೆ ನಾವು ಸಂದರ್ಶನ ಅಂತೇಳಿ ಕರೀತೇವೆ. ಅದೇ ರೀತಿಯಾಗಿ ಒಬ್ಬ ಇನ್ನೊಬ್ಬರೊಡನೆ ನಿರ್ದಿಷ್ಟ ಮಾಹಿತಿ ಸಂಗ್ರಹಿಸಲು ಸಂಭಾಷಿಸಿದರೆ ಅದೇ ಸಂದರ್ಶನ. ಅಂತಂದ್ರೆ ನೋಡಿ, ಇಲ್ಲಿ ಪರೀಕ್ಷಕನು ಅಂತಂದ್ರೆ ಪರೀಕ್ಷಕನು ಏನ್ ಮಾಡ್ತಾನೆ, ಆತ ಪರೀಕ್ಷಾರ್ಥಿಗಳಿಗೆ ಮುಖಾಮುಖಿಯಾಗಿ ಕುಳಿತುಕೊಂಡು ಆತನಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ, ಹಾಗೂ ಆತನಿಂದ ಉತ್ತರವನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾನೆ. ಇಂತಹ ಒಂದು ತಂತ್ರಜ್ಞಾನಕ್ಕೆ ಅಥವಾ ಈ ಒಂದು ಮೌಲ್ಯಮಾಪನಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸಂದರ್ಶನ ಅಂತ. ವಿದ್ಯಾರ್ಥಿನಿಗಳಿಂದ ದೊಡ್ಡದಾದ ಮತ್ತು ಸುದೀರ್ಘವಾದ ಉತ್ತರಗಳನ್ನ, ಪ್ರಬಂಧ ಮಾದರಿಯ ಪ್ರಶ್ನೆಗಳ ಉತ್ತರಗಳನ್ನ ಬಯಸ್ತಾವತ್ತ ನೋಡ್ತೀವಿ. ಇದೇನಂದ್ರ 2 ಅಥವಾ 3 ಪೇಜ್ಗಳ ಉತ್ತರಗಳನ್ನ ಇದು ಬಯಸ್ತೈತಿ. ವಿದ್ಯಾರ್ಥಿಗಳು ಕಂಪಲ್ಸರಿ 2 ಮತ್ತು 3 ಪೇಜ್ ಉತ್ತರಗಳನ್ನ ಇಲ್ಲಿ ವಿದ್ಯಾರ್ಥಿ ಸಂಪೂರ್ಣವಾಗಿ ಅವರ ವಿಚಾರಗಳನ್ನ, ಅವರ ಯೋಚನೆಗಳನ್ನ, ಅವರ ಅಭಿಪ್ರಾಯಗಳನ್ನ ಮಂಡಿಸುವ ಮಾದರಿಗಳನ್ನ ನಾವೆಲ್ಲಿ ಕಾಣ್ತೀವಿ ಅಂದ್ರ ಪ್ರಬಂಧ ಮಾದರಿಯ ಪರೀಕ್ಷೆಗಳಲ್ಲಿ ನಾನು ನೋಡ್ತೀವಿ. ಇದಕ್ಕೆ ತಕ್ಕಂಗ ಯಾವ್ದೇ ವಿಷಯ ಆಗಲಿ ಅದಕ್ಕೆ ತಕ್ಕಂಗ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನ ನೋಡ್ತೀವಿ. ಅದೇ ರೀತಿಯಾಗಿ ಪ್ರಬಂಧ ಮಾದರಿಯ ಪರೀಕ್ಷೆಗಳಲ್ಲಿ ಸಹ ಅವಗುಣಗಳ ಅದಾವು. ಅವಗುಣಗಳು ಯಾವ್ಯಾವ ಅಂದ್ರೆ, ಮೊದಲನೇದಾಗಿ ಇವುಗಳ ರಚನೆ ಮತ್ತು ಬಳಕೆ ತುಂಬಾ ಸುಲಭವಾಗಿದ್ದು. ಇವುಗಳ ರಚನೆ ಏನಾಗಿದ್ರಂದ್ರ, ಒಂದು ಘಟಕ ಇರ್ತದೆ, ಘಟಕದ ಮೇಲೆ ಸಂಪೂರ್ಣವಾಗಿ ಒಂದು ಕ್ವಶನ್ ಗಳನ್ನ ನಾವು ತೆಗಿಬಹುದು. ಅದನ್ನ ಏನಂದ್ರ ಅದರ ರಚನೆ ಸುಲಭವಾಗಿದ್ದ, ಅದನ್ನ ಚೆಕ್ ಮಾಡುವಾಗ ಕೂಡ ಅದರ ರೀತಿ ರಚನೆ ಸುಲಭವಾಗಿತ್ತಂದ ನಾವಿಲ್ಲಿ ನೋಡ್ತೀವಿ. ಮಕ್ಕಳಲ್ಲಿ ಓದುವ ಹವ್ಯಾಸ ಕಂಪಲ್ಸರಿ 2 ಮತ್ತು 3 ಪೇಜ್ಗಳ ಉತ್ತರಗಳನ್ನ. ಇವತ್ತು ನಾನು ಕನ್ನಡ ವಿಷಯವನ್ನು ಬೋಧಿಸಿ ಬಂದಿರುವೆ. ಇವತ್ತು ನಾವೇನ್ಪಾ ಅಂತಂದ್ರ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಅರ್ಹತೆಗಳ ಕುರಿತು ನಾವು ಕೆಲವೊಂದು ಅಂಶಗಳನ್ನ ತಿಳಿದುಕೊಳ್ಳೋಣ. ಈಗ ಪೀಠಿಕೆ ನೋಡೋದಾದ್ರೆ ಏನಪ್ಪಾ ಅಂತಂದ್ರ, ಈಗ ಶಾಲಾ ಕಾಲೇಜುಗಳಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ತಿದ್ದಿ ಬುದ್ಧಿ ಹೇಳೋರು ಯಾರು? ಶಿಕ್ಷಕರು. ಓಕೆನಾ? ಈಗ ವಿದ್ಯಾರ್ಥಿಗಳನ್ನ ಚಂದಂಗಿ ತಿದ್ದಿ ಬುದ್ಧಿ ಅವರ ಮುಂದಿನ ಭವಿಷ್ಯದ ಕಡೆಗೆ ನಾವು ಕೊಂಡೊಯ್ಯಲು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಅತಿ ಹೆಚ್ಚು ನಮ್ದ ಪಾತ್ರ ಏನಾಗಿರ್ತದಪ್ಪ ಅಂತಂದ್ರ ನಾವು ನಿರ್ವಹಣೆ ಮಾಡ್ಬೇಕಾಗಿರ್ತದ ಅಂತ ಹೇಳ್ಬಹುದು. ಮೊದ್ಲೆಲ್ಲ ಏನಪ್ಪಾ ಅಂತಂದ್ರೆ, ಈಗ ಕನ್ನಡ ಭಾಷಾ ಬೋಧಕರನ್ನ ಮೊದ್ಲೆಲ್ಲ ಕನ್ನಡ ಪಂಡಿತರಂತ ಕರಿತಿದ್ರು. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ, ಈಗ ಆಧುನಿಕ ಸಾಹಿತ್ಯ ಒಳಗೆ ಏನಪ್ಪಾ ಅಂತಂದ್ರ ಕನ್ನಡ ಭಾಷಾ ಬೋಧಕರನ್ನು ಕನ್ನಡ ಭಾಷಾ ಬೋಧಕ ಅಂತ ಕರಿತಿದ್ರು. ಇವಾಗ ಏನಪ್ಪಾ ಅಂತಂದ್ರೆ ಮೊದ್ಲ ಅವ್ರನ್ನ ಕನ್ನಡ ಪಂಡಿತರ ಅಂತ ಕರಿತಿದ್ರು, ಇವಾಗ ಅವ್ರನ್ನ ಕನ್ನಡ ಭಾಷಾ ಬೋಧಕರಂತ ಕರಿತಾರ ಅಂತ ಹೇಳ್ಬೋದು. ಈಗ ಕನ್ನಡ ಭಾಷಾ ಬೋಧಕರಾಗಬೇಕಂತಂದ್ರೆ ಕೆಲವೊಂದು ಸಾಮಾನ್ಯ ಅರ್ಹತೆಗಳನ್ನ ಹೊಂದಿರ್ತಾರ. ಈಗ ಟೀಚರ್ಸ್ ಗಳಾಗಿರ್ಬಹುದು ಅಥವಾ ಸರ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಗಳಾಗಿರ್ಬೋದು, ಅವ್ರೇನ್ಪಾ ಅಂತಂದ್ರೆ ಕೆಲವೊಂದು ಸಾಮಾನ್ಯ ಅರ್ಹತೆಗಳನ್ನ ಹೊಂದಿರ್ಬೇಕು. ಆ ಸಾಮಾನ್ಯ ಅರ್ಹತೆಗಳನ್ನ ನಾವ್ ಇವತ್ತ ನೋಡೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಒಳ್ಳೆಯ ವ್ಯಕ್ತಿತ್ವವಿರಬೇಕು. ಶಿಕ್ಷಕರಾದವ್ರಿಗೆ ಏನಪ್ಪಾ ಅಂತಂದ್ರ ಮೊದಲನೇದಾಗಿ ಒಳ್ಳೆಯ ವ್ಯಕ್ತಿತ್ವವಿರಬೇಕು. ಒಳ್ಳೆಯ ವ್ಯಕ್ತಿತ್ವವಿರಬೇಕು. ಈಗ ಕನ್ನಡ ಭಾಷಾ ಬೋಧಕರು ಏನಪ್ಪಾ ಅಂತಂದ್ರ ಮೊದಲು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಯಾವ ರೀತಿಪಾ ಅಂತಂದ್ರೆ, ಈಗ
ವಿದ್ಯಾರ್ಥಿಗಳು ಯಾಕಂತಂದ್ರೆ ಮೆಂಟಲಿ ಆಗಿ ಮಾನಸಿಕವಾಗಿ ಬೇರೆ ಬೇರೆ ರೀತಿಯಿಂದ ವಿದ್ಯಾರ್ಥಿಗಳು ಬಂದಿರ್ತಾರಲ್ಲ, ಆ ಎಲ್ಲಾ ವಿದ್ಯಾರ್ಥಿಗಳನ್ನ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನಾವೇನಪ್ಪಾ ಅಂತಂದ್ರೆ ನಾವು ಬೋಧನೆಯನ್ನ ಮಾಡ್ಬೇಕಾಗ್ತದ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ 2ನೇ ಪಾಯಿಂಟ್ ಯಾವಪ್ಪ ಅಂತಂದ್ರ ಒಳ್ಳೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯವಂತನಾಗಿರಬೇಕು. front of the students find the solution for that problems. He or she gives or perceiving the new ideas or exploring the new information that to find the solution for that problems. He should have the it creates the social inquiry approach. What happens means it creates the learning and it creates the curiosity among the students. So here learning becomes permanent and as it is an individual. When teacher gives solution situations or problems to particular individual for the students, so the students are actively involved in that particular problems and find the solutions. So for that he should have investigate the solution for that problems, and he should it creates the learning and teaching or finding solution for that situation. So it becomes the learning here becomes permanent for that individual students. ಇತಿಹಾಸ ಎಂಬ ಪದವು ಆಂಗ್ಲ ಭಾಷೆಯ ಹಿಸ್ಟ್ರಿ ಎಂಬ ಪದದಿಂದ ಬಂದಿದೆ. ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬುದರಿಂದ ಬಂದಿದೆ. ಹಿಸ್ಟೋರಿಯಾ ಅಂದರೆ ಸಂಶೋಧನೆ. ವ್ಯಾಖ್ಯೆಗಳು. ರವೀಂದ್ರನಾಥ್ ಠಾಕೂರ್ ಅವರ ಪ್ರಕಾರ ಇರುವುದೇ ಒಂದೇ ಇತಿಹಾಸ, ಅದೇ ಮಾನವನ ಇತಿಹಾಸ. ಯಾರು ಹೇಳಿದಾರಂದ್ರ ಇವರು ರವೀಂದ್ರನಾಥ್ ಟ್ಯಾಗೂರ್ ಅವರ ಹೇಳಿದ್ದಾರೆ. ಯುರೋಡಟಸ್ ಅವರ ಪ್ರಕಾರ ಇತಿಹಾಸವು ಶ್ರೇಷ್ಠ ವ್ಯಕ್ತಿಗಳ ಚರಿತ್ರೆ ಎಂದಿದ್ದಾರೆ. ಅಂದ್ರ ಚರಿತ್ರೆ ಅಂದ್ರೆ ಮಹಾನ್ ವ್ಯಕ್ತಿಗಳಂದ್ರ ಮಹಾತ್ಮ ಗಾಂಧೀಜಿ, ಜ್ಯೋತಿಬಾ ಫುಲೆ, ಅಂದ್ರ ರವೀಂದ್ರನಾಥ್ ಟ್ಯಾಗೂರ್, ಮತ್ ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು, ಇವ್ರು ಏನಂದ್ರ ಶ್ರೇಷ್ಠ ಚರಿತ್ರೆಗಾರರು ಆಗಿದ್ದಾರೆ. ಹೆಸರುಗಳು ಹೇಳ್ತಾನೋ, ಹೆಸರುಗಳ ಏನನ್ನೊಂದು ಹೇಳ್ಬೇಕು. ರಮೇಶ, ರಾಘವ, ವೈಭವ ಮತ್ತ ರಾಜ. ಏನೂ ಗೊತ್ತಾಗಲಿಲ್ಲ ನಿಮ್ಗೆ, ಜರ ಕನ್ಫ್ಯೂಸ್ ಆಗಿ. ಇನ್ನೊಂದು ವರ್ಡ್ ಹೇಳ್ತಾನೆ ಕೇಳಿ. ಛತ್ರಪತಿ ಶಿವಾಜಿ ಮಹಾರಾಜ್, ವಿಜಯನಗರ ಸಾಮ್ರಾಜ್ಯ ಅರಸ ಕೃಷ್ಣದೇವರಾಯರು ಮತ್ತ ಹರ್ಷವರ್ಧನ, ಇಮ್ಮಡಿ ಪುಲಕೇಶಿರು. ಇವ್ರ ಹೆಸರು ಕೇಳ್ರಿ ನಿಮ್ಗೆ ಹೆಂಗ ಅನ್ಸೈತಿ? ಒಂದ ಮನಿ ಏನೋ ರೋಮಾಂಚ ಅನ್ಸೈತಿಲ್ಲ? ಹಂಗಂದ್ರ ಇವ್ರು ಯಾವ ವಿಷಯದಾಗ ಬರ್ತಾರ? ಯಾರಾದ್ರೂ ಹೇಳ್ತೀರ? ಇವ್ರ ನಾ ಏನ್ ಹೇಳಿಲ್ಲ. ಇವ್ರು ಯಾವ ಉತ್ತರ ಬರ್ತಾರ? ಅವ್ರ ಯಾವ ವಿಷಯದಾಗ? ಇತಿಹಾಸದಾಗ ಯಾಕೆ ಬರ್ತಾರ ಇವ್ರ? ಯಾರಾದ್ರೂ ಹೇಳ್ತೀರ? ಹೇಳಿ ಮೇಡಮ್. ವೆರಿ ಗುಡ್. ಇತಿಹಾಸನ ಸೃಷ್ಟಿಸರು, ಅದಕ್ಕೆ ಅವ್ರ ಏನು ಇತಿಹಾಸದಾಗ ಬಂದ್ರ. ಹಂಗಂದ್ರ ನಾನ್ ನಾಳೆ ಬರ್ಬೇಕಾದ್ರ ಬಸ್ನ್ಯಾಗ ಬರ್ತಾನ. ಇದು ಇತಿಹಾಸ. ನಂಬ್ತೀರಿ ನೀವು ಯಾರ? ಯಾಕೆ ನಂಬಂಗಿಲ್ಲ? ಯಾಕಂದ್ರ ನಡೆದಿರೋ ಘಟನೆ ಮಾತ್ರ ನಾವು ಏನಂತೇವ್ ಇತಿಹಾಸ ಅಂತ ಕರಿತೇವ್. ಇನ್ನು ನಡೆಯೋದು ಏನಂತೇವ್ ಇತಿಹಾಸ ಅನ್ನಂಗಿಲ್ಲ. ನಾವು ಏನಂತದ ಭವಿಷ್ಯ ಅಂತೇವ್. ನಾವು ಹೌದಲ್ಲ, ಭವಿಷ್ಯವಾಣಿ ಅಂತ ಕರಿತೇವ್. ಹಂಗಂದ್ರ ಇತಿಹಾಸದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇತಿಹಾಸ ಇಂಗ್ಲಿಷ್ನಾಗ ಏನಂತಾರಂದ್ರ ಹಿಸ್ಟ್ರಿ ಅಂತ ಕರಿತಾರ. ಹಂಗಂದ್ರ ಹಿಸ್ಟ್ರಿ ಅನ್ನೋ ಪದ ಉಗಮ ಹೆಂಗಾಯ್ತು ಅನ್ನೋದು ನಾ ಇವತ್ತು ಅಧ್ಯಯನ ಮಾಡೋಣ. ಏನಂದ್ರ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಪದದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಅಂದ್ರೆ ಹಿಸ್ಟ್ರಿ ಅನ್ನೋ ಪದ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ? ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಒಪ್ಕೊಳ್ತೀರಿ? ಹಿಸ್ಟೋರಿಯಾ ಎಂಬ ಪದದಿಂದ ಯಾವ್ದು ಬಂದಿದೆ? ಹಿಸ್ಟ್ರಿ ಅನ್ನೋ ಬಂದಿದೆ. ಹಂಗಂದ್ರ ಹಿಸ್ಟ್ರಿ ನಮ್ ಕನ್ನಡದಾಗ ಏನಂತಾರು? ಇತಿಹಾಸ ಅಂತ ಕರಿತಾರ. Teacher is very vital in the today's education system. The teacher need to act as a philosopher, a good mentor, a facilitator and many more. He plays a many vital roles in the system of education. So today's class we are going to study about the role of teacher in a inclusive education. So as we know, the inclusive education means the including the disabled children with the normal children in a same classroom. Means we need to consider the both students, normal students also and also the inclusive. Means
the disabled children, we have to include both the types of students in the same classroom. So, a teacher plays a vital role in the process of inclusive education. By the effective role of the teacher, a children's disability can be reduced and make the disabled children as the common children to lead a good life. Means the teacher is playing a very important role to reduce the disabled children's ability. Means that the focus of a disabled children is transformed to the education. Means they are not focusing on ಏನಪ್ಪಾ ಅಂದ್ರೆ ಸಮಾಜ ವಿಜ್ಞಾನ ಮತ್ತು ವಿಷಯದ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಉಣಬಡಿಸ್ಬೇಕು. ಏನಪ್ಪಾ ಅಂದ್ರೆ ಇತಿಹಾಸದ ಘಟನೆಗಳನ್ನ ನಾವು ವಿದ್ಯಾರ್ಥಿಗೆ ಏನಪ್ಪಾ ಅಂದ್ರೆ ಉಣಬಡಿಸ್ಬೇಕಂತ ಇದೇನಪ್ಪಾ ಅಂದ್ರೆ ಇತಿಹಾಸ ಒಂದು ದೃಷ್ಟಿಕೋನ ಆಗೈತೆ ಅಂತ ತಿಳ್ಕೊಬಹುದು. ಇದೇನಪ್ಪಾ ಅಂದ್ರೆ ಒಂದು ಘಟನೆ ಅಥವಾ ಒಂದು ವಿಷಯದ ಬಗ್ಗೆ ಏನಪ್ಪಾ ಅಂದ್ರೆ ಆಳವಾದ ಜ್ಞಾನವನ್ನ ಏನಪ್ಪಾ ಅಂದ್ರೆ ಹೊರೆ ಹಚ್ಚುವುದು ಏನಪ್ಪಾ ಅಂದ್ರೆ ಇತಿಹಾಸವಾಗಿರ್ತೈತೆ ಅಂತ ತಿಳ್ಕೋದು. ಇತಿಹಾಸದ ಪ್ರತಿಯೊಂದು ಏನಪ್ಪಾ ಅಂದ್ರೆ ಐತಿಹಾಸಿಕವಾಗಿ, ಸಾಮಾಜಿಕವಾಗಿ ಏನಪ್ಪಾ ಅಂದ್ರೆ ಮತ್ತು ಧಾರ್ಮಿಕವಾಗಿ ಏನಪ್ಪಾ ಅಂದ್ರೆ ಒಂದು ದೃಷ್ಟಿಕೋನವನ್ನು ಹೊಂದಿರ್ತೈತೆ ಅಂತ ತಿಳ್ಕೊಬಹುದು. ಇತಿಹಾಸ ಏನಪ್ಪಾ ಅಂದ್ರೆ ಒಂದು ನೈಜ, ಒಂದು ಪ್ರಜಾಸತ್ತಾತ್ಮಕವಾದಂಥ ಏನಪ್ಪಾ ಅಂದ್ರೆ ಸಮಾಜಕ್ಕಾಗಿ ಒಂದು ಬಹುದೃಷ್ಟಿಕೋನ ಏನಪ್ಪಾ ಅಂದ್ರೆ ಒಂದು ಅವಶ್ಯಕತೆ ಆಗೈತೆ ಅಂತ ತಿಳ್ಕೊಬಹುದು. ಬಹುದೃಷ್ಟಿಕೋನ ಏನಪ್ಪಾ ಅಂದ್ರೆ ಇತಿಹಾಸದ ಬೋಧನೆಯಲ್ಲಿ ಏನಪ್ಪಾ ಅಂದ್ರೆ ಕ್ರಿಯಾತ್ಮಕವಾಗೈತೆ ಅಂತ ತಿಳ್ಕೊಬಹುದು, ಒಂದು ವೈವಿಧ್ಯಮಯವಾಗೈತೆ ಅಂತ ತಿಳ್ಕೊಬಹುದು. ಇತಿಹಾಸವನ್ನು ಏನಪ್ಪಾ ಅಂದ್ರೆ ಬೆಳೆಸುವುದು ಏನಪ್ಪಾ ವಿದ್ಯಾರ್ಥಿಗಳಲ್ಲಿ ಆಲೋಚನವಾಗಲಿ, ವಿಮರ್ಶಾತ್ಮಕ ಒಂದು ಕೌಶಲ್ಯವನ್ನು ಬೆಳೆಸುವುದು ಮತ್ತು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಸಂಶೋಧನೆಯ ಮನೋಭಾವನೆಯನ್ನು ಮನೋಭಾವನೆಯನ್ನು ಹುಟ್ಟಿಸುವ ಸಂಬಂಧ ಏನಪ್ಪಾ ಅಂದ್ರೆ ಬಹುದೃಷ್ಟಿಕೋನ ಏನಪ್ಪಾ ಅಂದ್ರೆ ತಿಳಿದು ಬರ್ತೈತಿ. ಏನಪ್ಪಾ ಬಹುದೃಷ್ಟಿಕೋನ ಏನಪ್ಪಾ ಅಂದ್ರೆ ಅವಶ್ಯಕತೆ ಆಗಿದೆ ಅಂತ ತಿಳ್ಕೊಬಹುದು. ಇದೇನಪ್ಪಾ ಅಂದ್ರೆ ಸತತವಾಗಿ ಒಂದು ನಡೆಯುವ ಪ್ರಕ್ರಿಯೆ ಆಗಿದೆ ಅಂತ ತಿಳ್ಕೊಬಹುದು. ಇತಿಹಾಸ ಏನಪ್ಪಾ ಅಂದ್ರೆ ಬಹುದೃಷ್ಟಿಕೋನ ಒಂದು ವೈವಿಧ್ಯಮಯವಾಗಿ ದೃಷ್ಟಿಕೋನ ಇಟ್ಕೊಂಡು ಏನಪ್ಪಾ ಅಂದ್ರೆ ಒಂದು ಕಲಾ ದೃಷ್ಟಿಕೋನವಾಗಿರಲಿ ಪರಿಶೀಲನೆ ಮಾಡುವ ಮೂಲಕ ಏನಪ್ಪಾ ಅಂದ್ರೆ ಸಂಗ್ರಹಿಸುವುದು ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದು ಸಂಗೊಳ್ಳಿ ರಾಯಣ್ಣನ ಫಿಲ್ ಬಂದಿತ್ತು, ಅದನ್ನ ತೋರಿಸಿದ್ರಲ್ಲ. ಅಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಮೋಟಿವೇಟ್ ಮಾಡಬೇಕಾದಾಗ ಚಲನಚಿತ್ರಗಳನ್ನು ಒಂದೊಂದ್ಸಲ ತೋರಿಸ್ಬೇಕಾಗ್ತೈತಿ ಅಂತ ಯೂಸ್ ಮಾಡ್ಬೋದು ಬೋಧನಾ ಸಾಮಗ್ರಿ. ನೆಕ್ಸ್ಟ್ ದೂರದರ್ಶನ. ದೂರದರ್ಶನದ ಮೂಲಕನೂ ಏನ್ ಮಾಡ್ಬೋದು, ನಾವು ಬೋಧನೆಯನ್ನ ಮಾಡ್ಬೋದಾಗಿತ್ತು. ಎಲ್ಲಿ ಯೂಸ್ ಮಾಡ್ಬೋದು ಅದನ್ನ ಬೋಧನೆ ಮಾಡ್ಬೇಕಾದಾಗ ದೂರದರ್ಶನ? ಅದನ್ನೆಲ್ಲಾನು ಈಗ SSLC ಅದು ಮ್ಯಾಥ್ಸ್ ಅದು ಏನ್ ಮಾಡ್ತಾರ ಅವ್ರ ದೂರದರ್ಶನದ ಮೂಲಕ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಆವಾಗ್ನು ಏನ್ ಮಾಡ್ತಾರ ಅವ್ರ ಈ ದೂರದರ್ಶನವನ್ನ ಬೋಧನಾ ಸಾಮಗ್ರಿಯನ್ನಾಗಿ ಯೂಸ್ ಮಾಡ್ತಾರೋ. ನೆಕ್ಸ್ಟ್ ಆಧಾರ ಕಂಪ್ಯೂಟರ್ ಮತ್ತು ಪ್ರೊಜೆಕ್ಟ್. ಕಂಪ್ಯೂಟರ್ನು ಈಗ ಆಲ್ಮೋಸ್ಟ್ ಆಲ್ ಬಳಸತ್ತಾರ ಬೋಧನಾ ಸಾಮಗ್ರಿಯನ್ನಾಗಿ. ಎಲ್ಲಿ ಬಳಸತ್ತಾರ ಅಂದ್ರೆ ಈಗ ಕಾಲೇಜ್ ಲೆವೆಲ್ಕಿಂತನೂ ನೋಡೋದಕ್ಕಿಂತ ಜಾಸ್ತಿ ಈಗ ಇದಕ್ಕೆ ಹೋಗಿರ್ತಿರಲ್ಲ ಕೋಚಿಂಗ್ ಅದು ಹೋದಾಗ ಅವ್ರು ಏನ್ ಮಾಡ್ತಾರಂದ್ರ ಮುಂದಕ್ಕೆ ಹೋಗು ಎಂದರ್ಥ. ಇದರಲ್ಲಿ ನಾವು ಮೊದಲು ವ್ಯಾಖ್ಯೆ ಅಥವಾ ಸಾಮಾನ್ಯ ನಿಯಮವನ್ನು ಹೇಳಿದ ನಂತರ ಉದಾಹರಣೆಗಳ ಮೂಲಕ ಅದನ್ನು ಸಾಧಿಸಿ ತೋರಿಸುವುದಾಗಿದೆ. ಇಲ್ಲಿ ನಿಗಮನವು ತತ್ವಗಳಿಂದ ನಿರ್ದಿಷ್ಟ ಉದಾಹರಣೆಗಳಿಗೆ ಸಾಗುವುದು ಜೊತೆಗೆ ತರ್ಕಬದ್ಧವಾದ ಯೋಜಿಸುವ ಒಂದು ಕ್ರಿಯೆಯಾಗಿದೆ. ಅಂದ್ರೆ ಏನಾಗಿರ್ತೈತಿ ನಿಗಮನ ಪದ್ಧತಿ ಅಂದ್ರ ತತ್ವಗಳು ಅಥವಾ ನಿಯಮಗಳಿಂದ ಏನ್ ಮಾಡ್ದ ಉದಾಹರಣೆ ಕಡೆಗೆ ಸಾಗುವುದಾಗಿದೆ. ಫಸ್ಟ್ ಏನ್ ಮಾಡ್ತೀವಿ ನಾವು ನಿಯಮದಿಂದ ಏನ್ ಮಾಡ್ತೀವಿ ಉದಾಹರಣೆ ಕಡೆ ಸಾಗುವುದೇನಂತ ಕರಿತೀವಿ, ನಾವು ನಿಗಮನ ಪದ್ಧತಿ ಅಂತ ಕರಿತೀವಿ. ಅನುಗಮನ ಪದ್ಧತಿ ಏನಾಗಿರ್ತೈತಿ ಉದಾಹರಣೆಯಿಂದ ನಿಯಮವನ್ನ ಸಾಧಿಸುವುದಾಗಿರ್ತೈತಿ. ಅದರ ವಿರುದ್ಧವಾದಂತ ಪ್ರಕ್ರಿಯೆ ಯಾವ್ದ ನಿಗಮನ ಪದ್ಧತಿ. ನಿಯಮದಿಂದ ಏನ್ ಮಾಡುದ ಉದಾಹರಣೆಯನ್ನ ನೋಡುವುದಾಗೈತಿ. ಇದೇ ರೀತಿ ಈ ರೀತಿಯಾದ ಅರ್ಥವನ್ನು ಹೊಂದೈತೆ ಅಂತ ಹೇಳ್ತೀವಿ ನಾವು. ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಒಂದಕ್ಕೊಂದು ಸಮ ಹಾಗೂ ವಿರುದ್ಧವಾಗಿರುವವು. ಇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಸಮವಾಗಿದೆ. ಅಂದ್ರೆ ಏನ ಕ್ರಿಯೆ ಮತ್ತು ಪ್ರಕ್ರಿಯೆ. ನಾ ಈಗ ಹೇಳ್ತೀನಿ, ಬಾಲನ್ನ ಗೋಡೆಗೆ ಎಸೆದಾಗ ಯಾವ ಕ್ರಿಯೆಯಿಂದ ನಾವು ಬಾಲನ್ನ ಗೋಡೆಗೆ ಎಸೆದಿರ್ತಿಲ್ಲ ಅದೇ ರೀತಿಯಾದ ಪ್ರಕ್ರಿಯೆಯನ್ನು ವಾಪಸ್ ಏನ್ ಮಾಡ್ತೈತಿ ತೋರ್ತೈತಿ ನಮಗೆ. ಎಷ್ಟು ಪಾಠದ ಬಗ್ಗೆ ಅಧ್ಯಯನ ಮಾಡೋಣ್ರಿ. ಸೊ ಮೌಲ್ಯ ಅಂದ್ರೆ ಎಲ್ಲರಿಗೂ ಆಲ್ರೆಡಿ ಗೊತ್ತೈತಿ. ಮೌಲ್ಯ ಅಂದ್ರೆ ಏನಂದ್ರೆ ಯಾವುದು ಮೌಲ್ಯಯುತವಾಗಿದೆಯೋ ಅದೇ ಮೌಲ್ಯ, ಹೌದಾ? ಸೊ ಈಗ ನಾವು ಡೇ ಟು ಡೇ ಲೈಫ್ ಒಳಗೆ ನಮ್ಮ ಆದರ್ಶ ಜೀವನವನ್ನು ನಡೆಸಬೇಕಂದ್ರೆ ಏನು ಮಾಡಬೇಕು, ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸೊ ಮೌಲ್ಯಗಳ ಒಳಗೆ ಕೆಲವೊಂದು ಪ್ರಕಾರಗಳು ಬರ್ತಾವು. ಅವು ಯಾವ್ಯಾವ ಅಂದ್ರೆ ಫಸ್ಟ್ ಒನ್ನ ಉಪಯುಕ್ತತೆಯ ಮೌಲ್ಯ, ಸೆಕೆಂಡ್ ಒನ್ನ ಶಿಸ್ತಿನ ಮೌಲ್ಯ, ಹೌದಾ? ಸೊ ಫಸ್ಟ್ ಉಪಯುಕ್ತತೆಯ ಮೌಲ್ಯ ಅಂದ್ರೆ ಡೇ ಟು ಡೇ ಲೈಫ್ ಒಳಗೆ ನಾವು ಯಾವ ರೀತಿ ಪರ್ಟಿಕ್ಯುಲರ್ ಆಗಿ ಮ್ಯಾಥ್ಸ್ ಸಬ್ಜೆಕ್ಟ್ ಇರೋದ್ರಿಂದ ನಾವು ಏನು ಮಾಡ್ತೀವಿ, ಮ್ಯಾಥ್ಸನ್ನು ಒಂದು ಎಕ್ಸಾಂಪಲ್ ಆಗಿ ತೊಗೋತೀವಿ, ಹೌದಾ? ಸೊ ಅದ್ರೊಳಗೆ ಉಪಯುಕ್ತತೆಯ ಮೌಲ್ಯ ಮ್ಯಾಥ್ಸ್ ಒಳಗೆ ಯಾವ ರೀತಿ ಬರ್ತೈತೆ ಅಂದ್ರೆ ಡೇ ಟು ಡೇ ಲೈಫ್ ಒಳಗೆ ನಾವು ಮ್ಯಾಥ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋತೀವಿ.
ಹೌದಾ ಅದ್ರೊಳಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾರ್ನಿಂಗ್ ನಾವು ಹೇಳೋದ್ರಿಂದ್ರೂ ಹಿಡಿದ ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಟೈಮ್ ನೋಡೋದ್ರಿಂದ್ರೂ ಹಿಡಿದ ಅಲಾರಾಮ್ ಆಗೋವರೆಗೂ ಕೂಡ ಏನು ಮಾಡ್ತೀವಿ ಮ್ಯಾಥ್ಸನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಅಡುಗೆ ಮನೆಯಲ್ಲಿ ಏನು ಮಾಡ್ತೀವಿ, ಒಂದು ಚಹಾ ಮಾಡ್ಬೇಕಂದ್ರೂ ಏನು ಮಾಡ್ತೀವಿ, ಅಲ್ಲಿ ಬಳಸುವಂಥ ಸಾಮಗ್ರಿಗಳನ್ನ ನಾವು ಏನು ಮಾಡ್ತೀವಿ ಮೆಜರ್ಮೆಂಟ್ ಮಾಡ್ತೀವಿ. ಅಂದರೆ ಇಷ್ಟ ಕ್ವಾಂಟಿಟಿ ಸಕ್ಕರೆ ಹಾಕಬೇಕು, ಇಷ್ಟ ಕ್ವಾಂಟಿಟಿ ಚಹಾ ಪುಡಿ ಹಾಕಬೇಕು. ಈ ಒಂದು ಮೆಜರ್ಮೆಂಟ್ ಮಾಡಿದಾಗ ಮಾತ್ರ ಏನಾಗ್ತೈತಿ, ನಾವು ಏನು ರೆಡಿ ಮಾಡ್ತಿರ್ತೀವಲ್ಲ ಆ ಫುಡ್ ಕರೆಕ್ಟಾಗಿ ನಮ್ಗೆ ಸಿಗ್ತೈತಿ. ಹೌದಿಲ್ಲ? ಅದೇ ರೀತಿ ನಮ್ಮ ಮಾರ್ಕೆಟ್ ಫೀಲ್ಡ್ ಒಳಗೆ ತೊಗೊಂಡ್ರೆ ನಾವು ಏನಾದರೂ ಒಂದು ಖರೀದಿ ಮಾಡಕ್ಕೆ ಹೋದು ಅಂದರೆ ಅಲ್ಲಿ ಲಾಭ ಆಗ್ತೈತೋ ಅಥವಾ ನಷ್ಟ ಆಗ್ತೈತೋ ಅನ್ನೋದನ್ನು ನಾವು ನಮ್ಮ ಗಣಿತದ ಜ್ಞಾನದಿಂದ ತಿಳಿದುಕೊಳ್ತೀವಿ. ಹಂಗ ರಾಜ್ಯಶಾಸ್ತ್ರ ಅನ್ನೋದು ಏನಾಗಿತ್ತು ಅಂದ್ರೆ ಈ ಸಮಾಜ ವಿಜ್ಞಾನದ ಒಂದು ಉಪಶಾಖೆ ಆಗೈತಿ. ಈ ರಾಜ್ಯಶಾಸ್ತ್ರ ಅನ್ನೋ ಪದ ಏನಾಗಿದೆ ಅಂದ್ರೆ ಆಂಗ್ಲ ಭಾಷೆಯ ಪೊಲಿಟಿಕಲ್ ಸೈನ್ಸ್ ಎಂಬ ಪದದಿಂದ ಬಂದಿದೆ. ರಾಜ್ಯಶಾಸ್ತ್ರ ಎಂಬುದು ಆಂಗ್ಲ ಭಾಷೆಯ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಇದು ಪೊಲಿಟಿಕಲ್ ಅಂದ್ರೆ ರಾಜ್ಯ, ಸೈನ್ಸ್ ಅಂದ್ರೆ ಒಂದು ವಿಜ್ಞಾನ. ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಈ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವಾಗೈತಿ. ಅಂದ್ರೆ ಇದೊಂದು ಸಿಸ್ಟಮೆಟಿಕ್ ಸ್ಟಡಿ ಆಗೈತಿ. ವಿಜ್ಞಾನ ಹೆಂಗೈತಿ ಅಂದ್ರೆ ಒಂದು ಸಿಸ್ಟಮೆಟಿಕ್ ಸ್ಟಡಿ ಆಗೈತಿ. ಹಂಗ ರಾಜ್ಯದ ಬಗ್ಗೆ ನಾವ್ ಏನ್ ಸಿಸ್ಟಮೆಟಿಕ್ ಸ್ಟಡಿ ಮಾಡ್ತೇವಲ್ಲ ಅದಕ್ಕೆ ಏನಂತೇವ ಅಂದ್ರೆ ರಾಜ್ಯಶಾಸ್ತ್ರ ಅಂತೇವ್. ಇದ ಗ್ರೀಕ್ ಭಾಷೆಯ ಪೊಲಿಸ್ ಮತ್ತು ಸೈನ್ಸಿಯಾ. ಈ ಪೊಲಿಟಿಕಲ್ ಸೈನ್ಸ್ ಏನಾಗೈತಿ ಅಂದ್ರೆ ಪೊಲಿಸ್ ಮತ್ತು ಸೈನ್ಸಿಯಾ ಅನ್ನೋ ಎರಡು ಗ್ರೀಕ್ ಭಾಷೆಯ ಪದಗಳಿಂದ ಬಂದಿದೆ. ಪೊಲಿಸ್ ಅಂಡ್ ಸೈನ್ಸಿಯಾ. ಈ ಎರಡು ಪದಗಳಿಂದ ಏನಾಗಿತ್ತು ಅಂದ್ರೆ ಈ ಪೊಲಿಟಿಕಲ್ ಸೈನ್ಸ್ ಅನ್ನೋ ಶಬ್ದ ಡಿರೈವ್ ಆಗಿತ್ತು. ನೆಕ್ಸ್ಟ್ ಇದೆಲ್ಲಪ್ಪ ಯಾವ ಪರೀಕ್ಷೆಗಳು ನೇರವಾದ ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳನ್ನು ಬಯಸುತ್ತೇವಲ್ಲ ಅವ ಏನಾಗಿರ್ತಾವು ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳಾಗಿರ್ತಾವ. ಅಂದ್ರೆ ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತೀರಿ, ಅಲ್ಲಿ ಎಲ್ಲ ಪ್ರಶ್ನೆಗಳು ಯಾವ ತರ ಇರ್ತಾವಪ್ಪ ಅಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳ ಇರ್ತಾವ. ಅಂದ್ರ ಒಂದೇ ವಾಕ್ಯದಲ್ಲಿ ಒಂದೇ ಪದದಲ್ಲಿ ಆ ಉತ್ತರಗಳನ್ನ ಬರಬೇಕು. ಆ ತರಹದ ಪ್ರಶ್ನೆಗಳನ್ನ ಅಲ್ಲಿ ಇರ್ತಾವ. ವಸ್ತುನಿಷ್ಠ ಮಾದರಿ ಪರೀಕ್ಷೆಯು ವಿಶ್ವಸನೀಯತೆಯಿಂದ ಕೂಡಿದೆ ಅಂತ ನಾವು ಹೇಳ್ತೇವೆ. ಯಾರೇ ಮೌಲ್ಯಮಾಪಕರಲ್ಲಿ ಬರಲಿ ಅಂದ್ರೆ ಏನಾಗಿರ್ಬೇಕಲ್ಲಿ ಆ ಪ್ರಶ್ನೆಗೆ ಸರಿಯಾದ ಒಂದೇ ವಾಕ್ಯದಲ್ಲಿ ಏನ್ ಮಾಡ್ಬೇಕ್ರಿ, BA ಪದವಿಯನ್ನ ಮುಗಿಸ್ಕೊಂಡು ಏನ್ ಮಾಡ್ಬೇಕು, ಕನ್ನಡ ಐಚ್ಛಿಕ ವಿಷಯದೊಳಗೆ MA ಪದವಿಯನ್ನ ಪಡ್ಕೊಂಡ ಈ ಕನ್ನಡ ಭಾಷಾ ಪ್ರಭುತ್ವತೆಯ ಜೊತೆಗೆ ಏನ್ ಮಾಡ್ಬೇಕು, ಇತಿಹಾಸ, ಭೂಗೋಳ, ಪೌರನೀತಿ ಇಂತಹ ವಿಷಯಗಳನ್ನ ಕೂಡ ಏನ್ ಮಾಡ್ಬೇಕಮ್ಮ ಪಡ್ಕೊಂಡ ಅವುಗಳನ್ನ ಕನ್ನಡ ಭಾಷೆ ಜೊತೆಗೆ ಸಂಬಂಧೀಕರಿಸಿ ಹೇಳ್ಬೇಕು. ಮತ್ತು ತನ್ನದೇ ಸ್ವಲ್ಪ ಮಟ್ಟಿಗಾದರೂ ಸಂಗೀತ ಜ್ಞಾನವನ್ನು ಹೊಂದಿರಬೇಕು. ಸಂಗೀತ ಜ್ಞಾನವನ್ನು ಎದಕ್ಕೆ ಹೊಂದಿರ್ಬೇಕಂದ್ರೆ ನಮ್ಮ ಕನ್ನಡ ಭಾಷೆ ಒಳಗೆ ಏನಾಗ್ತದೆ, ಗದ್ಯ ಪಾಠನೂ ಇರ್ತಾವೆ, ಪದ್ಯ ಪಾಠನೂ ಇರ್ತಾವೆ. ಪದ್ಯಪಾಠ ಹೆಚ್ಚು ಆಕರ್ಷಕ ಆಗ್ಬೇಕಂದ್ರೆ ನಾವೇನು ಮಾಡಬೇಕು, ಬಹಳಷ್ಟು ಸುಮಧುರವಾಗಿ ಆ ಹಾಡುಗಳನ್ನು ಹಾಡಬೇಕು. ಈಗ ಒಂದು ಪದ್ಯ ಆಯ್ತು, ಕನ್ನಡಿಗರ ತಾಯಿ ಅಂಥೇಳಿ. ತಾಯಿ ಬಾರಿ ಮೊಗವ ತೋರೆ ಕನ್ನಡಿಗರ ಮಾತೆ, ಹರಸು ತಾಯಿ ಸುತರ ಕಾಯಿ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ. ಹಿಂಗೆ ನಾವು ಹಾಡೋದ್ರ ಮೂಲಕ ಮಕ್ಕಳಿಗೆ ಏನಾದರೂ ಹೇಳ್ದಂದ್ರೆ ಏನಾಗ್ತೈತಿ, ಆ ಎಲ್ಲರ ಮಕ್ಕಳ ಅಟೆನ್ಷನ್ ಏನಾಗ್ತೈತಿ ನಮ್ಮ ಕಡೆ ಸೆಳೀತೈತಿ. ಮತ್ತು ಅವರಿಗೆ ಆ ಪದ್ಯವನ್ನು ಕಂಠಪಾಠ ಮಾಡೋಕೆ ಸಹಿತ ಏನಾಗ್ತೈತಿ ಸುಲಭ ಆಕೈತಿ. ಇದರಿಂದ ಆ ನಮ್ಮ ಪದ್ಯವು ಏನಾಗ್ತೈತಿ ಪರಿಣಾಮಕಾರಿಯಾಗಿ ಬೋಧನೆಯನ್ನು ಮಾಡೋಕೆ ನಾವು ಸಹಾಯ ಆಕೈತಿ. ಮತ್ತು ನಮ್ಮ ವೃತ್ತಿಯೊಳಗೆ ಇರ್ದೇವಂದ್ರಿ ನಮ್ಮ ಮಾತೆ ಇಲ್ಲಿ ಏನಾಗ್ತೈತಿ ಬಂಡವಾಳ ಆಕೈತಿ. ನಾವೇನಾಗಬೇಕು, ಉತ್ತಮ ಚಾತುರ್ಯರಾಗಿರ್ಬೇಕು ಮಾತೊಳಗೆ. ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ಸೆಳ್ಕೊಳ್ಳೋ ಇರ್ಬೇಕು. ನಮ್ಮ ಓದು ಆಗಿರ್ಬೋದು, ನಮ್ಮ ಬರಹ ಆಗಿರ್ಬೋದು, ನಮ್ಮ ಅಧ್ಯಯನಶೀಲತೆ, ನಾವು ಅವರಿಗೆ ಬೋಧನೆಯನ್ನು ವಿದ್ಯಾರ್ಥಿಗಳಿಗೆ ಹೆಂಗೆ ಮುಟ್ಟಿಸ್ತು ಅನ್ನೋದು ಕೂಡ ಏನಾಗಬೇಕು, ಬಹಳಷ್ಟು ಪರಿಣಾಮಕಾರಿಯಾಗಿರ್ಬೇಕು. ನಾವು ಎಲ್ಲರಿಗೂ ನಾವೇನಾಗಬೇಕು, ಸ್ಫೂರ್ತಿಯಾಗಿರ್ಬೇಕು. ಆ ಟೀಚರಂಗೆ ನಾವು ಓದಬೇಕು, ಆ ಟೀಚರಂಗೆ ನಾನು ಬರಿಬೇಕು, ನನ್ನ ಅಕ್ಷರ ಕೂಡ ಹಂಗೆ ಅಷ್ಟು ಏನಾಗಬೇಕು, ಸುಂದರವಾಗಿರ್ಬೇಕು ಅನ್ನೋದನ್ನು ಅವರಲ್ಲಿ ನಾವು ಮೂಡಿಸ್ಬೇಕು. Approximately 85% of the mentally retarded population in the over the world, and it is occurs from about 50 to 75. Below what 50 to 75, they can often acquire the academic skills up to 6th grade. They can acquire the knowledge from the what 6th grade. They can learn the gain the knowledge up to what 6th grade, 6th standard. Then in that case they become self-sufficient to some cases, live independently with community and social development. They can easily mingle with our society or in the community. But in the second one, the moderate mentally retarded. In this one we can see that 10% of approximately 10% we can see this population. In this their IQ level is what below what 35 to 55. Their IQ level is there, and they can carry out the work under the what
supervision. Supervision means what? The teacher is telling the student to do that work. They can do that much work only they can do. Otherwise, ಮೌಲ್ಯಮಾಪನ ಹಾಗೂ ಅದರ ಉದ್ದೇಶಗಳ ಸಂಬಂಧ ಒಳಗೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕೊಠಾರಿ ಶಿಕ್ಷಣ ಆಯೋಗ ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ 1964ರಿಂದ 1966 ಇವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆಯನ್ನ ಮಾಡ್ತಾರೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಉದ್ದೇಶಗಳ ಒಂದು ತುದಿಯಲ್ಲಿದ್ದರೆ ಮತ್ತೊಂದು ತುದಿಯಲ್ಲಿ ಏನಿರ್ತೈತಪ್ಪ ಅಂದ್ರೆ ಮೌಲ್ಯಮಾಪನ ಇರ್ತೈತಿ. ಈಗ ಶಿಕ್ಷಣ ಅನ್ನೋದು ಏನಾಗಿತ್ತಪ್ಪ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ತುದಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಶಿಕ್ಷಣ ಇದೆ, ಇನ್ನೊಂದು ತುದಿಯಲ್ಲಿ ಏನಾಗಿರ್ತೈತಪ್ಪ ಅಂದ್ರೆ ಮೌಲ್ಯಮಾಪನ ಇದ್ದೇ ಇರ್ತೈತ್ರಿ. ಈಗ ಶಿಕ್ಷಕರಾದಂತವ್ರ ಶಿಕ್ಷಣನ ಕಲಿಸ್ತಿರ್ತಾರ ತರಗತಿಯಲ್ಲಿ, ಅಲ್ಲಿ ಏನಾಗಿರ್ತೈತಪ್ಪ ಅಂದ್ರೆ ಅವ್ರು ಶಿಕ್ಷಣವನ್ನ ಕಲಿಯೋದ್ರ ಜೊತೆಗೆ ಏನಾಗಿರ್ತೈತಪ್ಪ ಅಂದ್ರೆ ಮೌಲ್ಯಮಾಪನನ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಕರಾದಂತರ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ. ಅದೇ ರೀತಿ ಏನಾಗಿತ್ತಪ್ಪ ಅಂದ್ರ ಅಲ್ಲಿ ಏನ್ ಹೇಳ್ತಾರೆ, ಒಂದು ತುದಿಯಲ್ಲಿದ್ದರೆ ಮತ್ತೊಂದು ತುದಿಯಲ್ಲಿ ಏನಾಗಿತ್ತು ಮೌಲ್ಯಮಾಪನ ಇದ್ದೇ ಇರ್ತದೆ ಅಂತ ಏನ್ ಹೇಳ್ತಾರಪ್ಪ ಅಂದ್ರೆ ಇವ್ರು ಕೊಠಾರಿ ಶಿಕ್ಷಣ ಆಯೋಗಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ಕೊಡ್ತಾರೆ. ಶಿಕ್ಷಕನು ಮತ್ತೊಂದು ತುದಿಯಲ್ಲಿ ಮೌಲ್ಯಮಾಪನ ಶಿಕ್ಷಕರನ್ನು ಉದ್ದೇಶಗಳ ರಚಿಸುವಾಗ ಇಂತಹುದೇ ವರ್ತನೆ ವಿದ್ಯಾರ್ಥಿಗಳ ಕಲಿಕೆಯಿಂದ ಉಂಟಾಗುತ್ತದೆ. ಇಲ್ಲಿ ಏನಾಗ್ತದೆ ಅಂದ್ರ ಶಿಕ್ಷಕರಿಂದ ಏನಾಗ್ತೈತಪ್ಪ ಅಂದ್ರೆ ವಿದ್ಯಾರ್ಥಿಗಳ ವರ್ತನೆ ಏನ್ ಮಾಡ್ತೈತಪ್ಪ ಅಂದ್ರೆ ಇದು ತಿಳಿಸ್ಕೊಡ್ತೈತಿ. ಶಿಕ್ಷಕರಾದಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಮೌಲ್ಯಮಾಪನ ಜೊತೆಗೆ ಏನಪ್ಪಾ ಅಂದ್ರೆ ಈ ವಿದ್ಯಾರ್ಥಿ ಹಿಂಗದಾನು ಅಂತ ಏನ್ ಮಾಡ್ತೈತಪ್ಪ ವರ್ತನೆಗಳ ಮುಖಾಂತರ ಏನ್ ಮಾಡ್ತಾರ ಶಿಕ್ಷಕರ ತಿಳ್ಕೊತಾರ. ಏನ ಮೌಲ್ಯಮಾಪನ ಮಾಡ್ಬೇಕು. ಈಗ ಶಿಕ್ಷಣ ಕ್ಷೇತ್ರದಾಗ ಮೊದಲನೇದ ಮೌಲ್ಯಮಾಪನ ಕಾರ್ಯನಿರ್ವಹಿಸ್ತೈತಿ. ನಂತರ ಏನ ಪರೀಕ್ಷೆ ಮಾಡಿದಾಗ ಮೌಲ್ಯಮಾಪನ ಮಾಡಕ್ ಆಗ್ತೈತಿ. ನಾವು 2 ರೀತಿಯಲ್ಲಿ ಏನ ಈ ಪರೀಕ್ಷೆ ತೆಗೆದುಕೊಳ್ತೇವೆ. ಅದ್ರಾಗ ಮೊದಲನೇದಾಗಿ ಏನ ಒಂದ ಪ್ರಮಾಣಬದ್ಧ ಪರೀಕ್ಷೆ ಮತ್ತು ಇನ್ನೊಂದ ಶಿಕ್ಷಣ ನಿರ್ಮಿತ ಪರೀಕ್ಷೆ. ಈಗ ಈ 2 ರೀತಿಯಾಗಿ ನಾವು ನೋಡ್ಬಹುದು. ಪ್ರಮಾಣಬದ್ಧ ಪರೀಕ್ಷೆ ಮತ್ತು ಅದರ ಘಟಕಾಂಶಗಳ ಬಗ್ಗೆ ನಾ ಇವತ್ತ ನಿಮ್ಗೆ ಹೇಳ್ತೀನಿ. ಪ್ರಮಾಣಬದ್ಧ ಸಾಧನಾ ಪರೀಕ್ಷೆಗಳು ಇವುಗಳು ಶಿಕ್ಷಣ ನಿರ್ಮಿತ ಪರೀಕ್ಷೆಗಳು ಕಂಡುಬರುವ ಕೆಲವು ದೋಷಗಳನ್ನು ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಪ್ರಮಾಣಬದ್ಧ ಪರೀಕ್ಷೆ ಐತ್ ನೋಡ್ರಿ, ಇದನ್ನ ಅನುಭವಿಗಳು ಅಂದ್ರೆ ಶಿಕ್ಷಣ ತಜ್ಞರು ಇರ್ತಾರ ನೋಡು, ಇವ್ರನ್ನ ತಯಾರಿಸಿರ್ತಾರು. ಮತ್ ಶಿಕ್ಷಣ ನಿರ್ಮಿತ ಪರೀಕ್ಷೆ ಅಂದ್ರ ಅದು ಹೇಳಿರುವಂತೇನ ಶಿಕ್ಷಕರು ತಯಾರು ಮಾಡುವಂತ ಒಂದು ಪರೀಕ್ಷೆ ಯಾವ್ದಂದ್ರ ಶಿಕ್ಷಣ ನಿರ್ಮಿತ ಪರೀಕ್ಷೆ ಆಗೈತಿ. ಇವೆರಡು ಈಗ ಶಿಕ್ಷಣ ನಿರ್ಮಿತ ಪರೀಕ್ಷೆದಾಗ ಕ್ವಶನ್ ಏನ್ ತೆಗ್ದಿರ್ತಾರ ನೋಡು, ಅದ್ರಲ್ಲಿ ಯಾನ್ ಕಂಡು ಬರ್ತಾವ ದೋಷಗಳನ್ನ ಅದನ್ನ ಸುಲಭಗೊಳಿಸುವಲ್ಲಿ ಏನ ಇದ ಪ್ರಮಾಣಬದ್ಧ ಪರೀಕ್ಷೆಯನ್ನ ಕಾರ್ಯನಿರ್ವಹಿಸ್ತೈತಿ ಅಂತ ಹೇಳ್ಬಹುದು. ಐತ್ರಿ ಪೂರ್ವಜ್ಞಾನ ಬಳಸ್ತಾರೆ ಇಲ್ಲಿ. ಅಂದ್ರೆ ಈಗ ಹೋದ್ ಕ್ಲಾಸ್ ಒಳಗ ಸರ್ಗಳು ಏನ್ ಹೇಳಿ ನಮ್ಗೆ ಏಟ್ಸಿದಾಗ ಈಗ ಒಲಿ ಮೇಲೆ ನಾವು ಒಂದ ಪಾತ್ರೆ ಇಟ್ಟಿರ್ತೀವ್ರಿ, ಆ ಪಾತ್ರೆ ಕೈತಿದ್ರಿ, ಅಲ್ಲಿ ಏನ್ ಪ್ರೊಡ್ಯೂಸ್ ಆತಿದ್ರಿ ಉಷ್ಣ ಪ್ರೊಡ್ಯೂಸ್ ಆತಿದ್ರಿ. ಆ ಉಷ್ಣ ಪ್ರೊಡ್ಯೂಸ್ ಆಗನ ನಮ್ ಏನ್ ನೀರ್ ಕಾಯ್ತಾವ್ರಿ. ಹಂಗಾಗಿರಿ 4ನೇ ತತ್ವ ನೋಡ್ರಿ, ನೈಜತೆಯ ತತ್ವ. ನೈಜತೆಯ ತತ್ವ ಅಂದ್ರೆ ಏನ್ರಿ? ನೈಜ ಅಂದ್ರೆ ಏನ್ರಿ? ಖರೆ ಸತ್ಯ. ಈಗ್ರಿ ನೈಜತೆ ತತ್ವ ಅಂದ್ರೆ ಈಗ ನಾವ್ ಒಂದ್ ಲ್ಯಾಬ್ ಒಳಗ್ ಹೋಗಿದೇವ್ರಿ, ಮಾನವನ ಅಂಗಗಳ ಬಗ್ಗೆ ನಾವ್ ವಿಶ್ಲೇಷ ಹೇಳ್ತಿರ್ತೇನ್ರಿ. ಯಾನ್ ವಿಶ್ಲೇಷ ಹೇಳ್ತೇನೆ ನೋಡ್ರಪ್ಪ, ಇದ ಮಿದುಳ, ಇದ ನಮ್ದ ಕೈ, ಇದ ನಮ್ದ ಕಾಲ, ಅದನ್ನ ಇದ ನಮ್ದು ಎದಿ, ಇದ ನಮ್ದು ಲಿವರ ಅದ ಎಲ್ಲಾ ನಾವು ಹೇಳ್ತಿರ್ತೀವ್ರಿ. ಯಾಕೆ ಹೇಳ್ತಿರ್ತೀವ್ರಿ? ಅದ್ ನೈಜತೆಯಿಂದ ಕೂಡಿರ್ತೀವ್ರಿ. ಲ್ಯಾಬ್ ಒಳಗ್ ನಾವೇನ್ ಮಾಡ್ತೀವ್ರಿ? ಅಸ್ಥಿ ಪಂಜರ್ ಇರ್ತಿದ್ರಿ. ಅಸ್ಥಿ ಪಂಜರ್ ಒಳಗ ಬಾಬಾ ನಿಮ್ ಮಿದುಳು ಎಲ್ಲಿ ಇರ್ತೈತಿ? ಇಲ್ಲಿ ಇರ್ತೈತಿ ನೋಡಿ. ನಿಂದ ಹಾರ್ಟ್ ಎಲ್ಲಿ ಇರ್ತೈತಿ? ಈ ಸೈಡ್ ಇರ್ತೈತಿ ನೋಡಿ. ಲಿವರ್ ಎಷ್ಟಿರ್ತಾವು? 2. ಈ ರೀತಿ ನಾವು ಅಸ್ಥಿ ಪಂಜರ್ ಒಳಗ ಅವ್ರಿಗೆ ನೈಜತೆಯನ್ನು ತೋರಿಸಬಹುದ್ರಿ. ಇದು ಒಂದ ಯೋಜನಾ ಪದ್ಧತಿಯ ಒಂದು ಪಾಠ ಆಗೈತ್ರಿ, ಅಂದ್ರೆ ಒಂದ್ ತತ್ವ ಆಗೈತ್ರಿ. ಈಗ ಸ್ವಾತಂತ್ರ್ಯ ತತ್ವ ಅಂದ್ರೆ ಏನ್ರಿ? ಇಲ್ಲಿ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ಒಳಗ ಅವ್ರದೇ ಆದ ಅವ್ರ ಏನ್ ತಿಳ್ಕೊಂಡಿರ್ತಾರ ಅವ್ರ ಮನಸೂಕ್ತವಾಗಿ ಎಲ್ಲಾ ಅಂದ್ರ ಆಸಕ್ತಿ ಉಳ್ಳ ವಿಷಯಗಳನ್ನ ಅವ್ರ ಸ್ವತಃ ಇಲ್ಲಿ ಕ್ಲಾಸ್ ಒಳಗ ವ್ಯಕ್ತಪಡಿಸಬಹುದು. ಯಾರು ಗೊತ್ತೈತಿ ಮೌಲ್ಯಮಾಪನ ಅಂದ್ರ? ಮೌಲ್ಯಮಾಪನ ಅಂದ್ರ ಪೀಠಿಕೆ ನೋಡ್ರಿ. ಯಾವುದೇ ಒಂದು ಯೋಜನೆ ಸಫಲವಾಗಲು ಯೋಜನೆಯ ಕೊನೆಗೆ ಮೌಲ್ಯಮಾಪನ ಮಾಡಬೇಕು. ಯಾವುದೇ ಒಂದು ಯೋಜನೆ ಅಂದ್ರೆ ಈಗ ಏನ್ರ ನೀವು ಕಲಿತೆ ಬೋಧನೆ ಮಾಡ್ತಿರ್ತಾರ, ಅವಾಗ ಏನ್ ಮಾಡ್ಬೇಕಂದ್ರ ಮೌಲ್ಯಮಾಪನ ಮಾಡ್ಬೇಕು. ನಿಮ್ ತಿಳಿದೇತೋ ಏನೋ ಇಲ್ಲ ಯಾಂಬಲತ್ತ ಮೌಲ್ಯಮಾಪನ ಮಾಡ್ಬೇಕು. ಶಿಕ್ಷಣ ಕೂಡ ಒಂದು ಯೋಜನೆ ಆಗುವುದರಿಂದ ಮಟ್ಟದ ಪ್ರತಿಫಲ ತಿಳಿದುಕೊಳ್ಳಲು ಮೌಲ್ಯಮಾಪನ ಅತಿ ಅವಶ್ಯಕತೆವಾಗಿರಬೇಕು. ಮೌಲ್ಯಮಾಪನ ಏನ್ ಹೇಳು ಎಲ್ಲಾಕು ಬೇಕ. ಈಗ ನೀವ್ ಏನ್ ಕಲ್ಸಿರ್ತಿರಲ್ಲ ಅದಕ್ಕೂ ಮೌಲ್ಯಮಾಪನ ಬೇಕು. ಮತ್ತೆ ಎಲ್ರ ಈಗ ಹೋಗಿರ್ತಿರಲ್ಲ ಅಳತೆ ಮಟ್ಟ ಮೌಲ್ಯಮಾಪನ ಅಂದ್ರೆ ಏನ್ ಹೇಳ್ರಿ? ಅಳತೆ. ಮೌಲ್ಯಮಾಪನ ಒಂದು ಹೊಸ ಪರಿಕಲ್ಪನೆಯಾಗಿದೆ. ಇದು ಶೈಕ್ಷಣಿಕ ಇಲ್ಲವೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಶಸ್ವಿನ ಅನುಷ್ಠಾನದ ಒಂದು ಪರಿಶೀಲನೆಯಾಗಿದೆ, ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಮೌಲ್ಯಮಾಪನ ಏನಾಗೈತೆ ಅಂದ್ರೆ ಒಂದು ನಿರಂತರ ಪರಿಕಲ್ಪನೆ ಆಗಿದೆ. ಮೌಲ್ಯಮಾಪನ ಎಲ್ಲಾದ್ರಾಗ ಮಾಡ್ತಾರೆ. ಈಗ ನೋಡ್, ನಿಮ್ ಮೌಲ್ಯಮಾಪನ ಮಾಡಿದಕ್ಕೆ ನಿಮ್ಗೆ ಏನು ಗೊತ್ತಾಗಂಗಿಲ್ಲ. ಈಗ ನಾವು ಕಲಿಸಿದ್ ನಿಮ್ಗೆ ಹೆಂಗ್ ಗೊತ್ತಾಗೋದಾ? ಯಾಕಂದ್ರೆ ಶಿಕ್ಷಕನ ದಕ್ಷ ನಾಯಕನಂತಿರಬೇಕು, ಮಕ್ಕಳ ವ್ಯಕ್ತಿತ್ವವನ್ನು ಕೆತ್ತಿ ರೂಪಿಗೊಳಿಸುವಂತಿರ್ಬೇಕು, ಶಿಲ್ಪಿ ಅಂತಿರ್ಬೇಕು. ಅದೇ ರೀತಿ ಕನ್ನಡ ಭಾಷಾ ಶಿಕ್ಷಕರು ಯಾವ ರೀತಿ ಇರ್ಬೇಕಂದ್ರೆ ಪೋಷಕ ಮತ್ತು ಸ್ನೇಹಿತರಂತೆ ಇರಬೇಕು.
ಶಿಕ್ಷಕನು ಬೇರೆಯವರಿಗೆ ಮಾದರಿಯಾಗಿರಬೇಕು, ಜೊತೆಗೆ ಉತ್ತಮ ಹೃದಯವಂತಿಕೆ ಗುಣವನ್ನು ಹೊಂದಿರಬೇಕು ಮತ್ತು ಆ ಶಿಕ್ಷಕರ ನಡವಳಿಕೆಯು ಮಕ್ಕಳ ಮೇಲೆ ಪರಿಣಾಮ ಬೀರುವಂತೆ ಆಗಿರಬೇಕು. ಶಿಕ್ಷಕ ಯಾವಾಗಲೂ ನಗುತ್ತಾ ಇರಬೇಕು ಹಾಗೂ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಇರಬೇಕು. ಒಟ್ಟಿನಲ್ಲಿ ಅವರು ಒಬ್ಬ ಚಲನಚಿತ್ರದ ನಾಯಕನಂತೆ ಇರಬೇಕು. ಕನ್ನಡ ಭಾಷಾ ಬೋಧನೆ ಸಾಮಾನ್ಯ ಅರ್ಹತೆಗಳಲ್ಲಿ ಕನ್ನಡ ಭಾಷಾ ಶಿಕ್ಷಕ ಯಾವ ರೀತಿ ಇರ್ಬೇಕಂತ ನಾ ಹೇಳ್ರಿ. ಅದೇ ರೀತಿ ನೋಡ್ರು ಕನ್ನಡ ಭಾಷಾ ಬೋಧಕ ಸಾಮಾನ್ಯ ಅರ್ಹತೆಗಳು ಫಸ್ಟ್ ಯಾವ್ದಂದ್ರ ರೀ ವೃತ್ತಿ ಅರ್ಹತೆಗಳು. ಎರಡನೇದ್ರಿ ಸಾಹಿತ್ಯ ಸಂಘದ ಸಾಹಿತ್ಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಿಕೆ. ಮೂರನೇದ್ರಿ ರೇಡಿಯೋ ದೂರದರ್ಶನ ಬೆಳೆಸಿಕೊಳ್ಳುವ ಸಾಮರ್ಥ್ಯ. ಮೂರನೇದ್ರಿ ಮಕ್ಕಳ ಸೃಜನಶೀಲತೆಗೆ ಪ್ರೋತ್ಸಾಹ. ಮೌಲ್ಯಮಾಪನದ ಬಗ್ಗೆ ತಿಳುವಳಿಕೆ. ಬೋಧಿಸುವ ವಿಷಯದ ಮೇಲೆ ಪಾಂಡಿತ್ಯ. ಭಾಷೆಯ